ಸೊ ತುಂಬ ಜನ ನನ್ನ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಹಾಕಿದಾಗ ಅಕ್ಕ ಕನ್ಸ್ಟ್ರಕ್ಷನ್ ಟಿಪ್ಸ್ ಶೇರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಮನೆಗೆ ಸೀಸನ್ ವುಡ್ ಯಾವ ತರ ಪಿಕ್ ಮಾಡಬೇಕು ಅಂತ ತೋರಿಸ್ತೇನೆ. ಫಸ್ಟ್ಲಿ ನೀವು ವುಡ್ ಸೆಲೆಕ್ಷನ್ ಮಾಡ್ಬೇಕಂದ್ರೆ ದೊಡ್ಡ ಟಿಂಬರ್ಸ್ಗೆ ಅಥವಾ ಸಾಮಿಲ್ಗೆ ಹೋಗಿ, ಬಿಕಾಸ್ ಅವರು ತುಂಬಾ ತಿಂಗಳಿಂದ ವುಡ್ ನ ಸ್ಟೋರ್ ಮಾಡೋದ್ರಿಂದ ಆಲ್ಮೋಸ್ಟ್ ಅದು ಸೀಸನ್ ಆಗಿರುತ್ತೆ. ನೆಕ್ಸ್ಟ್ ನೀವು ಕಲರ್ ನೋಡ್ಬೇಕು. ಈ ತರ ಕಲರ್ ಇದ್ರೆ ಅದು ಸೀಸನ್ ಆಗಿರೋದಿಲ್ಲ. ಸೀಸನ್ ಆಗಿರೋ ವುಡ್ಸ್ ಈ ತರ ಕಲರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಮೇನ್ ಥಿಂಗ್ ವೇಟ್ ಅನ್ನು ನೋಡ್ಬೇಕು. ಸೀಸನ್ ಆಗದೆ ಇರೋ ವುಡ್ ಅಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವೇಟ್ ತುಂಬಾ ಇರುತ್ತೆ. ಅದೇ ಸೀಸನ್ ವುಡ್ ಅಲ್ಲಿ ವಾಟರ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ವೇಟ್ ಸ್ವಲ್ಪ ಕಮ್ಮಿ ಇರುತ್ತೆ. ನಾನು ತೋರಿಸಿರೋ ವುಡ್ ಎಲ್ಲ ನಿಮ್ಗೆ ಒಂದೇ ವುಡ್ ಅಂಡ್ ಯಾವುದೇ ವುಡ್ 100% ಸೀಸನ್ ಆಗಿರೋದಿಲ್ಲ, 50 to 60% ಸೀಸನ್ ಆಗಿರುತ್ತೆ. ನೆಕ್ಸ್ಟ್ ನೀವೇನ್ ನೋಡ್ತಾ ಇದ್ದೀರಾ, ಇದು ಕ್ರಾಸ್ ಫಿಟ್ಟಿಂಗ್ಸ್. ಸೊ ಕ್ರಾಸ್ ಫಿಟ್ಟಿಂಗ್ಸ್ ಮಾಡಿಸ್ಕೊಬೇಕು ನೀವು. ಇದೇನ್ ನೋಡ್ತಾ ಇದ್ದೀರಾ, ಇದು ಸ್ಟ್ರೇಟ್ ಫಿಟ್ಟಿಂಗ್ಸ್. ಕಾರ್ಪೆಂಟರ್ಸ್ ವರ್ಕ್ ಕಮ್ಮಿ ಆಗುತ್ತೆ ಅಂತ ಯಾವಾಗ್ಲೂ ಸ್ಟ್ರೇಟ್ ಫಿಟ್ಟಿಂಗ್ ಮಾಡ್ತಾರೆ, ಬಟ್ ನೀವು ಕ್ರಾಸ್ ಫಿಟ್ಟಿಂಗ್ ನ ಮಾಡಿಸ್ಕೊಳ್ಳಿ. ನಾನು ಕನ್ಸ್ಟ್ರಕ್ಷನ್ ಮಾಡಿಸುವಾಗ ತಿಳ್ಕೊಂಡಿರೋ ಅಷ್ಟು ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಏನಾದ್ರೂ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಅಂಡ್ ಮೋರ್ ಕನ್ಸ್ಟ್ರಕ್ಷನ್ ಟಿಪ್ಸ್ಗೆ ಮರಿದಿರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.